ಸೊ ಒಬ್ಬ ವಿಲನ್ ಪಾತ್ರಧಾರಿ ಅಥವಾ ಆ್ಯಂಟಾಗನಿಸ್ಟ್ ಕೂಡ ಹೀರೋ ಆಗ್ಬೋದು ಸಿನಿಮಾ ಮುಗಿದ ಮೇಲೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಸೊ ಆ ಥರ ಫೀಲಿಂಗ್ಸ್ನ ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಮಾಡ್ತಿರೋದು ಪ್ರೇಕ್ಷಕರು, ನಾವಲ್ಲ. ಸೊ ಹೇಗೆ ಅನ್ಸುತ್ತೆ ನಿಮಗೆ? ಅದೇ ಆ್ಯಂಟಾಗನಿಸ್ಟ್ನ ಹೀರೋ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೂ ಗೊತ್ತಾಗಿದ್ದು ಲೈಕ್ ಈ ಪ್ರಾಜೆಕ್ಟಿಂದ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನನಗೂ ಇತ್ತು ತಲೆಯಲ್ಲಿ ಲೈಕ್ ಹೀರೋ ಮಾಡಬೇಕು ಅಂತ ಬಂದವನ್ನ ವಿಲನ್ ಮಾಡ್ತಿದ್ದಾರಲ್ಲ ಅನ್ನೋದೊಂದಿತ್ತು. ಬಟ್ ಈ ಸಿನಿಮಾ ಆದಮೇಲೆ ಜನ ನನ್ನ ವಿಲನ್ ಆಗಿ ನೋಡ್ತಾ ಇಲ್ಲ. ಲೈಕ್ ಅವರು ಹೊರಗಡೆ ಥಿಯೇಟ್ರಿಂದ ಹೊರಗಡೆ ಬಂದು ಸಿಕ್ಕಾಗ ಒಬ್ಬ ನಟನಾಗಿ ನೋಡಿ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿ ಇದೆ ಸರ್. ಅಲ್ಲ, ಇವಾಗ ಬಂದಿರೋದಿದ್ದು ಆ ದಿನ ಅರುಣನ ಇವಾಗ ಎರಡು ಇಲ್ಲೇ ಇದ್ದಾರೆ ಅವರು. ಸೊ ನಾನು ಸದ್ಯಕ್ಕೆ ಅನಿರುದ್ಧಾಗಿ ಬಂದಿದ್ದೀನಿ. ಓಕೆ, ನಿಮ್ದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ. ಅಂದರೆ ನೀವೇನು ನೋಟ್ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ಅದ್ರ ಬಗ್ಗೆ ಎಲ್ಲ. ಅಂದರೆ ಜಸ್ಟ್ ಟೆಲ್ ಅಸ್, ಅಂದರೆ ನೀವು ಏನು ತಲೆಯಲ್ಲಿ ಓಡ್ತಾ ಇದ್ದು ನಿಮ್ಗೆ ಆ್ಯಕ್ಚುಲಿ, ಅಂದರೆ ಡೈರೆಕ್ಟರ್ ಏನು ನರೇಟ್ ಮಾಡಿದ್ರು, ಪ್ಲಸ್ ನೀವು ಯಾವ ರೀತಿ ಪ್ರಿಪೇರ್ ಆದ್ರಿ, ಮತ್ತು ಅವ್ರು ಯಾವ ಒಂದು ಪರ್ಟಿಕ್ಯುಲರ್ ವರ್ಷನ್ನ ಅವ್ರು ಒಪ್ಕೊಂಡ್ರು ಡೈರೆಕ್ಟರ್ ಅಂತ. ಆದಿ ಪ್ಲಸ್ ಅರುಣ ಎರಡು ಕ್ಯಾರೆಕ್ಟರ್. ನನಗೆ ಆ್ಯಕ್ಚುಲಿ ಆಡಿಷನ್ಗೆ ಹೋದಾಗ ಒಂದೇ ಲೈನಲ್ಲಿ ಹೇಳಿದ್ದು ಸರ್, ಲೈಕ್ 27-28 ವರ್ಷದ ಹುಡುಗ 5 ವರ್ಷದ ಹುಡುಗನ ಥರ ಆಡ್ತಾ ಇರ್ತಾನೆ ಅಂತ ತಂದಿದ್ರು. ಆ್ಯಂಡ್ ಸಿನಿಮಾದ ಕಥೆಯಲ್ಲಿ ಎಲ್ಲಿ ಬರುತ್ತೆ, ಎಲ್ಲಿ ಪ್ಲೇಸ್ ಆಗುತ್ತೆ ಸೀನ್ ಅಂತೆಲ್ಲ ಹೇಳಿದರು. ನನಗೆ ಆಡಿಷನ್ ಕೊಡೋ ಮುಂಚೆ ನನಗೆ ಇದು ಮಾಡೋದು ಬೇಡ, ನನಗೆ ಯಾಕೋ ಲೈಕ್ ಈ ಥರದ ಕ್ಯಾರೆಕ್ಟರ್ಸ್ ತುಂಬ ಈಸಿ ಹಾಳು ಮಾಡೋದು. ಅಂದರೆ ಈ ಸೈಕೋಪಾತ್ ಕ್ಯಾರೆಕ್ಟರ್ ಆಗಿರಲಿ, ಒಂದು ಸ್ವಲ್ಪ ಒಂದು ಹೆಜ್ಜೆ ಜಾಸ್ತಿ ಇಟ್ರು ಓವರ್ ಆ್ಯಕ್ಟಿಂಗ್ ಅಂತ ಅಂದ್ಬಿಡ್ತಾರೆ. ಆ್ಯಂಡ್ ನನಗೆ ಯಾವತ್ತೂ ಭಯ ಇರೋದು ಲೈಕ್ ಸ್ವಲ್ಪ ಕಡಿಮೆ ಆ್ಯಕ್ಟಿಂಗ್ ಮಾಡಿದ್ರು ಪರವಾಗಿಲ್ಲ, ಜಾಸ್ತಿ ಓವರ್ ಆಗಿಬಿಟ್ರೆ ಜನ ನೆನ್ಪಿಟ್ಕೋತಾರೆ ಅದನ್ನು. ಸೊ ಓವರ್ ಆ್ಯಕ್ಟಿಂಗ್ ಆಗಿಬಿಡುತ್ತೇನೋ, ನನ್ನ ಕೈಲಿ ಆಗತ್ತೆ ಒಂದು ಸೆಲ್ಫ್ ಡೌಟು ಇತ್ತು, ನನಗೆ ಆಗತ್ತಾ ಇದು ಅನ್ನೋದು, ಕ್ರ್ಯಾಕ್ ಮಾಡೋಕ್ಕಾಗತ್ತ ಅನ್ನೋದು. ಆಮೇಲೆ ಆಡಿಷನಲ್ಲಿ ನಾನು ಫ್ರೀಯಾಗಿ ಮಾಡಿದ್ದೆ, ಆಗಿದ್ದಾಗಲಿ ಅಂತ ಹೇಳಿ ಫ್ರೀಯಾಗಿ ಮಾಡಿದ್ದೆ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆಮೇಲೆ ಅಂದಿದ್ರು ಸರ್, ಅಂದರೆ ಸುಮಾರು ಜನ ಆಡಿಷನ್ ಮಾಡಿದ್ರು ಕ್ಯಾರೆಕ್ಟರ್ಗೆ, ಅವರು ನಾವು ಹೇಳಿದ್ದನ್ನಷ್ಟೇ ಮಾಡಿದ್ರು, ನೀವು ನಿಮ್ಮದೇ ಒಂದು ಸ್ವಂತ ಇದು ತಗೊಂಬಂದಿದ್ರಿ, ಅದಕ್ಕೆ ತುಂಬ ಖುಷಿಯಾಗಿತ್ತು ಅಂತಂದಿದ್ರು. ಅದಾದಮೇಲೆ ಕಥೆ ಅಲ್ಲಿ ತನಕ ಅವರು ಓಕೆ ಅಂತ ಅಂದಮೇಲೆ ನನಗೆ ಓಕೆ ಇರಲಿಲ್ಲ, ಇನ್ನೂ ಮಾಡಬೇಕಾ ಮಾಡಬಾರ್ದ ಅಂತಲೇ ಇದ್ದೆ. ಬಟ್ ಒಂದ್ಸಲಿ ಕಥೆ ಎಲ್ಲ ಸ್ಕ್ರಿಪ್ಟ್ ಕೊಟ್ಟಿದ್ರು ಓದೋಕೆ. ಸ್ಕ್ರಿಪ್ಟ್ ಕೊಟ್ಟ ಮೇಲೆ ನನಗೆ ಇದು ಅದೇ ಹೇಳಿದ್ನಲ್ಲ, ಎಲ್ಲಿ ಬರುತ್ತೆ, ಎಲ್ಲಿ ಪ್ಲೇಸ್ ಆಗುತ್ತೆ ಕ್ಯಾರೆಕ್ಟರ್ ಅಂತ ಗೊತ್ತಾದ್ಮೇಲೆ ಅದ್ರದ್ದು ತೂಕ ಗೊತ್ತಾಯಿತು. ಆ್ಯಂಡ್ ರಾಜ್ ಸರ್ ಎಲ್ಲ ಇದ್ದಾರೆ ಅಂತ ಗೊತ್ತಾದ್ಮೇಲಂತೂ ಓಕೆ, ಅಟ್ಲೀಸ್ಟ್ ಅವ್ರ ಹತ್ರ ಒಂದಷ್ಟು ಕಲಿಯೋಕೆ ಸಿಗತ್ತೆ ಅಂತ ಅನ್ನೋದಿತ್ತು. ಸೊ ಅದಕ್ಕೆ ಹಂಗಾದ್ಮೇಲೆ ಒಪ್ಕೊಂಡಿದ್ದು. ಅದಾದ್ಮೇಲೆ ನನಗೆ ಒಂದು ತಲೆಯಲ್ಲಿ ಇದ್ದಿದ್ದು ಅಷ್ಟೇ, ಲೈಕ್ ಎಷ್ಟೋ ಜನ ಮಾಡಿದ್ದಾರೆ ಈ ಥರ ಕ್ಯಾರೆಕ್ಟರ್, ಹೊಸ ಕ್ಯಾರೆಕ್ಟರ್ ಅಲ್ಲ. ಅಂದರೆ ಒಂದು ಮೆಂಟಲಿ ಅನ್ಸ್ಟೇಬಲ್ ಇರೋ ಕ್ಯಾರೆಕ್ಟರ್ ಹೊಸದಲ್ಲ ಅದು. ಬಟ್ ನಾನು ಮಾಡಿದರೆ ಅದೊಂದು ಫ್ರೆಶ್ನೆಸ್ ತರಬೇಕು. ಯಾವ ಕ್ಯಾರೆಕ್ಟರ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು ಬೇಡ, ಅದನ್ನು ನಾನು ಮಾಡೋದು ಇಲ್ಲ. ಬಟ್ ಯಾವ ಸಿನಿಮಾಗಳಲ್ಲಿ ಇವ್ರ ಥರ ಮಾಡಬೇಕು, ಅವ್ರ ಥರ ಮಾಡಬೇಕು ಅನ್ನೋ ಅದು ಯಾವುದು ಬೇಡ, ನನ್ನದೇ ಒಂದು ಓನ್ ತರೋಣ. ಆ್ಯಂಡ್ ಬಿಕಾಸ್ ಒಂದು ಸುಮಾರು ರಿಸರ್ಚ್ ಎಲ್ಲ ಮಾಡಿದ್ದೆ, ಈಗ ಸ್ಕಿಜೋಫ್ರಿನಿಯಾ ಇರೋ ಬಗ್ಗೆ, ಸ್ಪ್ಲಿಟ್ ಪರ್ಸನಾಲಿಟಿ ಇರೋರ ಬಗ್ಗೆ ಎಲ್ಲ. ಸೊ ಅವರೆಲ್ಲ ಯಾರೂ ಟಿಪಿಕಲ್ ಸಿನಿಮಾದಲ್ಲಿ ನೋಡೋ ಥರ ಯಾರು ಬಿಹೇವ್ ಮಾಡಲ್ಲ, ನಾರ್ಮಲ್ ಆಗೇ ಇರ್ತಾರೆ ಅವ್ರು ಹಿಂಗೆ ಕೂತಿದ್ದವ್ರು ಹಿಂಗೆ ನೋಡ್ಕೊಂಡು ಒಂದು ಕಡೆ ಇದ್ದು ಬಿಡ್ತಾರೆ. ಸೊ ಆದಷ್ಟು ನ್ಯಾಚುರಲ್ ಇದನ್ನೇ ತೊಗೊಂಬರೋಣ, ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡು ನಂದೊಂದು ಫ್ರೀಡಮ್ ಯೂಸ್ ಮಾಡ್ಕೊಂಡು ಎಷ್ಟಾಗತ್ತೆ ಅಷ್ಟು ಒಂದು ಸಿನಿಮಾಗೆ ಏನು ಬೇಕು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಎರಡು ಕ್ಯಾರೆಕ್ಟರ್ನು ನೀಟಾಗಿ ಡಿಫ್ರೆನ್ಶಿಯೇಟ್ ಮಾಡಿದೆ. ಬಿಕಾಸ್ ತುಂಬ ಎವಿಡೆಂಟಾಗಿ ಡಿಫ್ರೆನ್ಸ್ ಅನಿಸ್ಬೇಕು, ಎಲ್ಲೂ ಮಿಕ್ಸ್ ಆಗಬಾರ್ದಲ್ವ. ಸೊ ಇವ್ನು ಅಣ್ಣಂದು ಕ್ಯಾರೆಕ್ಟರ್ ಸಪ್ರೇಟ್ ಆಗಿ ಪ್ರಿಪ್ರೇಷನ್ಸ್, ಅವ್ನದು ಮ್ಯಾನರಿಸಮ್ ಏನಿರುತ್ತೆ, ಅವ್ನ ಕ್ಯಾರೆಕ್ಟರೈಸೇಷನ್ ಏನು, ಅವ್ನಿಗೆ ಏನೇನು ಫೀಲ್ ಆಗಿರುತ್ತೆ, ಇದೆಲ್ಲ ಆ್ಯಕ್ಚುಲಿ ಕಥೆಲಿ ಇರಲಿಲ್ಲ, ಬ್ಯಾಕ್ ಸ್ಟೋರಿಯಲ್ಲಿ ನಾನು ಮಾಡಿಕೊಂಡೆ ನನ್ನ ಇದನ್ನೆಲ್ಲ. ಆಮೇಲೆ ತಮ್ಮದು ಕೂಡ ಸೇಮ್, ಅವ್ನು ಯಾವ ಥರ ಎಲ್ಲ ಫೀಲ್ ಆಗಿದ್ದ, ಏನಾಗಿತ್ತು, ಅವ್ನಿಗೆ ಅಣ್ಣಂಗೆ ಯಾಕೆ ಆ ಲೆವೆಲ್ಲಿಗೆ ಒಂದು ಬಾಂಡಿಂಗ್ ಇತ್ತು, ಎಲ್ಲದೊಂದು ಬ್ಯಾಕ್ ಸ್ಟೋರಿ ಥರ ಕಂಪ್ಲೀಟ್ ರೆಡಿ ಆಗಿತ್ತು. ಸೊ ನನಗೆ ಆ ಕ್ಯಾರೆಕ್ಟರ್ಸ್ ಕಾಣೋ ತನಕ ಸ್ವಲ್ಪ ಚಾಲೆಂಜಿಂಗ್ ಅನಿಸಿತ್ತು. ಓಕೆ ಅವ್ನು ಹೆಂಗೆ ಮಾತಾಡ್ತಾನೆ, ಯಾವ ಥರ ಇರುತ್ತೆ, ಏನು ಮ್ಯಾನರಿಸಮ್ ತರ್ಬೋದು, ಅದನ್ನೆಲ್ಲ ಹುಡ್ಕೋ ತನಕ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ. ಒನ್ಸ್ ಐ ಗಾಟ್ ಟು ನೋ ವಾಟ್ ದೇ ಆರ್, ಹೂ ದೇ ಆರ್, ಹೌ ದೇ ಬಿಹೇವ್, ನನಗೆ ಈಸಿ ಅನಿಸ್ತು. ಶೂಟಿಂಗಲ್ಲಿ ಯಾವುದೂ ಕಷ್ಟ ಆಗಿಲ್ಲ. ಫಸ್ಟ್ ಡೇ ಶಾರ್ಟ್ ಕೊಟ್ಟು ಸೆಟ್ಟಲ್ಲಿ ಎನರ್ಜಿ ನೋಡಿದಾಗಲೇ ಐ ಅಂಡರ್ಸ್ಟುಡ್, ಓಕೆ ಎವ್ರಿ ಒನ್ ಹ್ಯಾವ್ ಬಾಟ್ ಇಟ್ ಅನ್ನೋ ಥರ. ಸೊ ತುಂಬ ಖುಷಿಯಾಗಿದೆ. ಅಲ್ಲ, ಇನ್ಫ್ಯಾಕ್ಟ್ ಅದು ನಾವು ರಿವ್ಯೂ ಮಾಡುವಾಗ ಕೂಡ ಹೇಳಿದ್ವಿ. ಅಂದರೆ ಈ ಸಿನಿಮಾದ ಯೂನಿಕ್ ಒಂದು ಸೆಲ್ಲಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೋತ್ ಪ್ರೊಟಾಗನಿಸ್ಟ್ ಮತ್ತು ಆ್ಯಂಟೋಗನಿಸ್ಟ್ ಒಂದೇ ಸಮಸ್ಯೆಯಿಂದ ಬಳಲ್ತಾ ಇರೋದು. ಅದೇನು ಅಂತ ಆ್ಯಕ್ಚುಲಿ ಗೊತ್ತಾಗಬೇಕು ಅಂತಂದರೆ ನೀವು ಸಿನಿಮಾನ ನೋಡಲೇಬೇಕು. ಸುಮಾರು ಜನ ಇನ್ನೂ ನೋಡಿರಲ್ಲ, ಸೊ ದಯವಿಟ್ಟು ಹೋಗಿ ನೋಡಿ. ಬಟ್ ಅಂದರೆ ಅದನ್ನು ಕೂಡ ಅದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಆ ಸಮಸ್ಯೆನೇ
ಆ್ಯಕ್ಚುಲಿ ಹೆಲ್ಪ್ ಮಾಡುತ್ತೆ ಕೂಡ. ದಟ್ ಈಸ್ ವೇರ್ ನಂಗೆ ತುಂಬ ಅದು ಯುನೀಕ್ ಅಂತ ಅನಿಸಿದ್ದು. ಪ್ಲಸ್ ನಿಮಗೆ ಇವಾಗ ಅಂದರೆ ನಿಮಗೆ ಪ್ಲೇಸ್ಮೆಂಟ್ ಈಗ ನೀವು ಹೇಳಿದ್ರಿ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ ನೀವು ಬರೋದೇ ಇಲ್ಲ, ಸೆಕೆಂಡ್ ಹಾಫಲ್ಲಿ ಇನ್ನೇನು ಆಲ್ಮೋಸ್ಟ್ ಸಿನಿಮಾ ಇನ್ನೇನು ಮುಗಿಲಿಕ್ಕೆ ಆಯಿತು ಅನ್ನೋ ಟೈಮಲ್ಲಿ ಬರೋದು. ಸೊ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಿಮಗೆ ಐಡಿಯಾ ಇತ್ತು, ಪ್ಲಸ್ ಈಗ ಸಿಗ್ತಿರೋ ರೆಸ್ಪಾನ್ಸಿಗೂ ಅದಕ್ಕೂ ಸಿಂಕ್ ಆಗ್ತಾ ಇದೆಯಾ? ಇಲ್ಲ ಅಂದ್ರೆ ಸಿಂಕ್ ಅಂದ್ರೆ ನಾನು ಅನ್ಕೊಂಡಿದ್ದೆ ಚೆನ್ನಾಗತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಚೆನ್ನಾಗತ್ತೆ ಅಂತ ಲೈಕ್ ಇಷ್ಟೊಂದು ಇಷ್ಟಪಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಏನೋ ಎಲ್ಲರೂ ಚೆನ್ನಾಗಿದೆಯಾ, ನಂಗೆ ಕಾಂಪ್ಲಿಮೆಂಟ್ಸ್ ತಗೊಳಕ್ ಆಗಲ್ಲ ನನಗೆ. ಸೊ ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತೀಯಾ ಇದು ಮಾಡ್ತೀಯಾ ಅಂತಂದಾಗ ನನಗೆ ಓಕೆ ಅಂತ ಹೇಳ್ಬಿಡ್ತೇನೆ ಅಷ್ಟೇ. ಸೊ ಇದು ಹಂಗೆ ಅನ್ಕೊಂಡಿದ್ದೆ, ಏನೋ ಒಂದು ಒಂದು ಲೆವೆಲ್ಗೆ ಇಷ್ಟಪಡ್ತಾರೇನೋ ಅಂತ ಅನ್ಕೊಂಡು. ಬಟ್ ಇಷ್ಟು ಜನನೂ ಇಷ್ಟಪಡ್ತಿದ್ದಾರೆ ಅಂದಾಗ ನನ್ನ ಒಂದು ಬಿಲೀಫ್ ಏನಿದೆ, ಓಕೆ ಐ ಥಿಂಕ್ ಐ ಶುಡ್ ವ್ಯಾಲ್ಯೂ ಮೈ ಸೆಲ್ಫ್ ಲಿಟಲ್ ಮೋರ್ ಅನಿಸ್ತು ನನಗೆ. ಅಂದರೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಗಿದೆ ನನಗೆ, ಒಂದು ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗಿದೆ. ಸೊ ಅದೇ, ಬಟ್ ಈ ಎಕ್ಸ್ಪೆಕ್ಟೇಷನ್ ಇತ್ತು, ಇಷ್ಟೊಂದು ಪ್ರೀತಿ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ. ಸೊ ಈಗ ನಮ್ಮ ಅನಿರುದ್ಧ ಅವರಲ್ಲಿ ಆದಿ ಅವರ ವರ್ತನೆ ಜಾಸ್ತಿ ಇದೆಯಾ ಮತ್ತು ಅರುಣ ಅವರ ವರ್ತನೆ ಜಾಸ್ತಿ ಇದೆಯಾ? ಅಂದರೆ ಅಫ್ಕೋರ್ಸ್ ಅದು ತುಂಬಾ ಬೇರೆನೇ ಪಾತ್ರ, ಅದು ನಂಗೆ ಗೊತ್ತು. ಬಟ್ ಸ್ಟಿಲ್ ಅಂದರೆ ಸ್ವಲ್ಪ ಸಿಮಿಲಾರಿಟಿ ಅಥವಾ ಸ್ವಲ್ಪ ರಿಲೇಟ್ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಏನಾದರೂ? ಅರುಣ್ ಕ್ಯಾರೆಕ್ಟರ್ ನಾನು ಅದೆಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಅದು ಇರ್ತಾನೆ. ಲೈಕ್ ಐ ಬಿಲೀವ್ ಎಲ್ಲ ಥರದ ಇಮೋಷನ್ಸು ನಮ್ಮಲ್ಲಿ ಇರುತ್ತೆ. ಆ ಥರ ಸಿಚುವೇಶನ್ ಬರದೇ ಇರೋ ಕಾರಣ ಅದು ಎಕ್ಸ್ಪ್ಲೋರ್ ಆಗಿರಲ್ಲ. ಸೊ ಇವಾಗ ಹೇಗೆ ಅಂತಂದರೆ, ಇವಾಗ ಒಬ್ಬ ಕೊಲೆ ಮಾಡೋನು ಅವ್ನ ಮೈಂಡ್ ಸೆಟ್ ಹೆಂಗೆ, ಮೈಂಡ್ ಸ್ಪೇಸ್ ಯಾವ ಥರ ಇರುತ್ತೆ ಅಂತಂದರೆ ಅವರು ಆ ಲಿಮಿಟ್ನ ಬೇಗ ಈಸಿಯಾಗಿ ರೀಚ್ ಆಗಿಬಿಡ್ತಾರೆ. ಹೇಗಂದ್ರೆ ಕೆಲವ್ರು ಕೋಪ ಬಂದ ತಕ್ಷಣ ತುಂಬ ಬೇಗ ಹೊಡೆದು ಬಿಡ್ತಾರೆ. ನಾವೊಂದು ಅದಕ್ಕೆ ತುಂಬ ಟೈಮ್ ತಗೊಳ್ತೀವಿ. ಸೊ ನಮ್ಮ ಲಿಮಿಟ್ ಜಾಸ್ತಿ ಇದೆ ಅಲ್ವಾ. ಸೊ ಅದೇ ರೀತಿ ಇವಾಗ ಆದಿ ಅನ್ನೋ ಕ್ಯಾರೆಕ್ಟರು ಅದು ನಮ್ಮಲ್ಲಿ ಇರುತ್ತೆ, ಬಟ್ ಅದನ್ನ ಪುಷ್ ಮಾಡೋಕೆ ನಮ್ಗೆ ರಿಯಲ್ ಲೈಫ್ ಸಿಚುವೇಶನಲ್ಲಿ ಇರಲ್ಲ. ಸೊ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು. ಸೊ ಐ ಥಿಂಕ್ ಎಲ್ಲ ಥರದ ಇಮೋಷನ್ಸ್ ಎಲ್ಲರಲ್ಲೂ ಇರುತ್ತೆ. ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ರನ್ನ ಇಟ್ಟಾಗ ಅದು ಹೊರಗೆ ಬರುತ್ತೆ. ಸೊ ಆಕ್ಟರ್ಸ್ ಆಗಿ ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಆ ಇಮೋಷನ್ನ ಹುಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಇವಾಗ ಆದಿಗಿರೋ ರೇಜ್ ಆ ಕ್ಯಾರೆಕ್ಟರ್ಗೆ ಅಷ್ಟು ರೇಜ್ ಇದ್ರು ಅದು ಬರ್ತಿರೋದು ನನ್ನ ಒಳಗಿಂದ. ಸೊ ಅಷ್ಟು ಒಳಗಿರುತ್ತೆ ಅದು. ಸೊ ಟು ಟ್ಯಾಪ್ ಯು ಹ್ಯಾವ್ ಟು ಫಿಗರ್ ಅ ವೇ ಟು ಟ್ಯಾಪ್ ಇನ್ ಟು ಇಟ್ ಅಷ್ಟೇ. ಸೊ ನನಗೆ ಇದರಲ್ಲಿ ಮಾಡೋಕ್ಕಾಯ್ತದು. ಸೊ ಐ ಆಮ್ ಲಕ್ಕಿ ದಟ್ ವೇ. ಓಕೆ. ಇನ್ಫ್ಯಾಕ್ಟ್ ಈಗ ಆ್ಯಕ್ಷನ್ ಸೀಕ್ವೆನ್ಸಸ್ ಕೂಡ ಎಸ್ಪೆಷಲಿ ನೀವು ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಪೊಲೀಸ್ ವ್ಯಾನಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ, ದಟ್ ವಾಸ್ ಲೈಕ್ ಅಲ್ಲೇ ಇಂಟ್ರೊಡಕ್ಷನ್ ಥರ ಆ್ಯಕ್ಚುಲಿ ಏನು ಈ ಪಾತ್ರ ಅಂತ ನಮಗೆ ಕರೆಕ್ಟಾಗಿ, ಅಂದರೆ ಒಂದು ವೇರಿಯೇಷನ್ ಮಾತ್ರ ತೋರಿಸಿರ್ತಾರೆ ಹಿಂದಿನ ಸೀನಲ್ಲಿ, ಇದಾ ಅನ್ನೋ ಥರ ಅವಾಗಲೇ ಅಲ್ಲಿ ರಿವೀಲ್ ಆಗೋದು. ದಟ್ ವಾಸ್ ಲೈಕ್ ಹೈ ಮೂಮೆಂಟ್ ಥರ ಆಡಿಯನ್ಸಿಗೆಲ್ಲ. ಅದಾದಮೇಲೆ ಕ್ಲೈಮ್ಯಾಕ್ಸ್ ಫೈಟ್ ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಅಂತ? ಅಂದರೆ ಒಂದು ನಾನು ಹೇಳಬೇಕು, ಅಂದರೆ ಅಂಟಿಲ್ ತಮ್ಮನ ಬಗ್ಗೆ ಮಾತಾಡೋ ತನಕ ಒಂದು ಪರ್ಟಿಕ್ಯುಲರ್ ಅಂದರೆ ಕ್ಯಾರೆಕ್ಟರೈಸೇಷನ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತೀರ. ತಮ್ಮನ ವಿಷಯ ಬಂದ ತಕ್ಷಣ ಅಲ್ಲಿ ಇಮಿಡಿಯೇಟ್ ಚೇಂಜ್ ಓವರ್ ಆಗಿ ಒಂದು ಫೈಟ್ ಆ್ಯಕ್ಚುಲಿ. ಅಂದರೆ ಆ ಟ್ರಾನ್ಸಿಷನ್ಸ್ ಎಲ್ಲ ಹೆಂಗೆ ಮಾಡ್ಕೊಂಡ್ರಿ ನೀವು? ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಬಿಕಾಸ್ ಎಲ್ಲೂ ಕೂಡ ಮೋನೋಟೋನಸ್ ಅನ್ನಿಸ್ಬಾರ್ದು. ಬಿಕಾಸ್ ಇದಾದ್ಮೇಲೆ ಸುಮಾರು ಸಲ ಆ ಥರ ಚೇಂಜ್ ಓವರ್ ಮತ್ತೆ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ, ಅದನ್ನು ತೋರಿಸ್ತೀರಾ ಒಂದೇ ಸೀನಲ್ಲಿ. ನೀವು ಹೆಂಗೆ ಮೋನೋಟೋನಸ್ ಆಗದೇ ಇರೋ ಥರ ಹೆಂಗೆ ನಿಮ್ಮನ್ನು ನೀವು ಯಾಕಂದರೆ ನೀವು ಸಿದ್ಧಪಡಿಸ್ಕೊಂಡ್ರಿ ಅಂತ? ಅದೇ ಅಂದರೆ ಇವಾಗ ನೀವು ಕ್ವಶನ್ ಕೇಳಿದಾಗ ನನಗೆ ಅನಿಸ್ತಿದೆ ಏನು ಮಾಡಿದೆ ನಾನು ಅಂತ ಹೇಳಿ ಅನಿಸ್ತಾ ಇದೆ. ಬಟ್ ನನಗೆ ತುಂಬ ನ್ಯಾಚುರಲ್ ಆಗಿ ಬಂತು. ಅಂದರೆ ಬಿಕಾಸ್ ಪ್ರಿಪ್ರೇಷನ್ ಅಷ್ಟು ಇತ್ತಲ್ವ, ರೆಡಿ ಆಗಿದ್ರು. ಪ್ರಿಪ್ರೇಷನ್ ಅಷ್ಟು ಇದ್ದಾಗ ಅದು ಚೆನ್ನಾಗಾಯ್ತು. ಇವಾಗ ನಂದು ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ. ಇದು ಸೆಂಟಿಪಿಡ್ ಇದೆಯಲ್ಲ, ಒಂದು ಹುಳ ಇದೆಯಲ್ಲ, ಅದು ಸಾವಿರ ಕಾಲನು ಎಷ್ಟು ಕಾಲಿರುತ್ತಲ್ಲ, ಅದು ಹಿಂಗೆ ನಡ್ಕೊಂಡು ಹೋಗ್ತಾ ಇರತ್ತಂತೆ ಅದ್ರ ಪಾಡಿಗೆ. ಇರುವೆ ಬಂದು ಕೇಳತ್ತಂತೆ, ನನಗೆ 8 ಕಾಲು 6 ಕಾಲು 8 ಕಾಲಿದೆ, ನಂಗೆ ನಡೆಯೋಕೆ ಕಷ್ಟ ಆಗುತ್ತೆ, ನೀನು 1000 ಕಾಲು ಇಟ್ಕೊಂಡು ಹೆಂಗೆ ನಡೀತಾ ಇದೆಯಾ ಅಂತ ಕೇಳತ್ತಂತೆ. ಸೊ ಅವಾಗ ಹೌದಾ ನಂಗೆ 1000 ಕಾಲು ಇದೆಯಾ ಅಂತ ಹಿಂಗೆ ನೋಡಿದ ತಕ್ಷಣ ಅದು ಹಿಂಗೆ ಸುತ್ತ ಹಾಕೊಂಡು ಸ್ಟಾರ್ಟ್ ಆಗ್ಬಿಡುತ್ತಂತೆ. ಸೊ ನನಗೆ ಹಾಗೆ ಇವಾಗ ನಾನು ಆ್ಯಕ್ಚುಲಿ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀನಿ. ಇವಾಗ ಅದು ಯೋಚನೆ ಮಾಡ್ತಾ ನನಗೆ ತಲೆ ಕೆಟ್ಟೋಗ್ತಿದೆ, ಅಷ್ಟೆಲ್ಲ ಹೆಂಗೆ ಮಾಡಿದೆ ಅಷ್ಟು ಅದು ಹಂಗೆ ಅನಿಸ್ತಾ ಇದೆ. ಅದೇ ಒಂದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು, ಅದಂತೂ 100% ಇದೆ. ಆಮೇಲೆ ಫೈಟ್ಸ್ ಬಗ್ಗೆ ನೀವು ಹೇಳಿದಾಗ ಲೈಕ್ ಫಸ್ಟಿಗೆ ನಮ್ಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಫೈಟ್ ಮುಂಚೆನೇ ಆಗೋಗಿತ್ತು. ಆ್ಯಂಡ್ ರವಿ ವರ್ಮಾ ಮಾಸ್ಟರ್ ಅವರು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ನನಗೆ ಇಷ್ಟ ಆಗಿದ್ದವರಲ್ಲಿ ಅವರು ಕ್ಯಾರೆಕ್ಟರ್ಸ್ಗೆ ಫೈಟ್ ಡಿಸೈನ್ ಮಾಡ್ತಾರೆ. ಇವಾಗ ರಾಜ್ ಸರ್ ಮತ್ತು ನಾನು ನಮ್ಮ ಪರ್ಸ್ನಾಲಿಟಿಗೆ ನಮ್ಮ ಕ್ಯಾರೆಕ್ಟರ್ಸ್ಗೆ ಯಾವುದು ಸೂಟ್ ಆಗುತ್ತೆ ಆ ಥರ ಫೈಟ್ನ ಕಂಪೋಸ್ ಮಾಡ್ತಾರೆ. ಆ್ಯಂಡ್ ಐ ಥಿಂಕ್ ಅದನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ಅವರು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ರಿಲೆವೆಂಟ್ ಆಗಿದ್ದಾರೆ.
ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಫಸ್ಟ್ ಆಗಿತ್ತು. ನೆಕ್ಸ್ಟ್ ಫೈಟ್ ವ್ಯಾನ್ ಒಳಗಡೆ ಫೈಟ್ ಮಜಾ ಇತ್ತು. ಅಂದರೆ ಅಷ್ಟು ಸಣ್ಣ ಸ್ಪೇಸಲ್ಲಿ ಐ ಥಿಂಕ್ ವಿ ಶಾರ್ಟ್ ದ್ಯಾಟ್ ಇನ್ ಲೈಕ್ 5-6 hours ಅನ್ಸುತ್ತೆ. ಮಧ್ಯಾಹ್ನ ಹಾಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು 12 o'clock ಹಂಗೆ, ಸಂಜೆ 4-5 ಮುಗೀತು. ಸೊ 5-6 hours ಅಲ್ಲಿ ಅದ್ರದ್ದು ಶೂಟಿಂಗ್ ಆಗಿತ್ತು. ಕ್ಲೈಮ್ಯಾಕ್ಸ್ ಫೈಟು ವಾಸ್ ಅ ಬಿಟ್ ಚಾಲೆಂಜಿಂಗ್ ಅಂದರೆ ಎಂಜಾಯ್ ಮಾಡಿದ್ದೆ ಸಿಕ್ಕಾಪಟ್ಟೆ. ಬಟ್ ಅದೇ ಅಗೇನ್ ಅವ್ರಿಗೆ ಪರ್ಫೆಕ್ಷನ್ ಸಿಕ್ಕಾಪಟ್ಟೆ ನೋಡ್ತಾರೆ ಮಾಸ್ಟರ್, ನೋಡಬೇಕು ಕೂಡ. ಸೊ ಅದಲ್ಲಿ ಕೆಲವು ಸ್ವಲ್ಪ ಟೈಮ್ ತಗೊಂಡಿತ್ತು ಮಾಡೋಕೆ, ಹಿಂಗೆ ಬೇಕು ಎಕ್ಸಾಕ್ಟ್ ಆಗಿ. ಮತ್ತೆ ಯಾವುದೋ ಒಂದು ರೀಶೂಟ್ ಕೂಡ ಮಾಡಿದ್ವಿ, ಚೆನ್ನಾಗಿರ್ಲಿಲ್ಲ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಅದು ಯಾವ್ದು? ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಈಗ ಐ ಥಿಂಕ್ 8 minutes ಏನೋ ಬಂದಿತ್ತು ಅಷ್ಟೇ. ಮಾಸ್ಟರ್ ಫುಲ್ ನೋಡ್ಬೇಕಿದ್ರೆ ಇನ್ನೊಂದು 2 ನಿಮಿಷ 3 ನಿಮಿಷ ಬೇಕು ಫೈಟ್ ಅಂತ ಅನಿಸಿ ಎಕ್ಸ್ಟ್ರಾ ಶೂಟ್ ಮಾಡಿರೋದು. ಅದು ರೀಶೂಟ್ ಅಂತ ಏನೂ ಆಗಿಲ್ಲ. ಇಲ್ಲ, ಇನ್ನೊಂದು ಎಕ್ಸ್ಟ್ರಾ ಬೇಕಂದ್ರೆ ಆ ಕ್ಯಾರೆಕ್ಟರ್ ನೋಡಿದವ್ರಿಗೆ ಒಂದು ಸ್ವಲ್ಪ ಸರಿ ಕೋಪ ಬಂದಿರುತ್ತೆ, ಇನ್ನು ಹಿಂಗಿದಾನಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಬೇಗ ಹೊಡೆದು ಮುಗಿಸಿದ್ರೆ ಅಂತ ಅನ್ಸ್ಬಿಡುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವ್ರೊಂದು ಇನ್ನೊಂದು 2 ನಿಮಿಷ ಇರಲಿ, ಇನ್ನೂ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಶೂಟ್ ಮಾಡಿರೋದು. ಆ್ಯಂಡ್ ಅಗೇನ್ ಅದು ಪ್ರೊಡ್ಯೂಸರ್ ಆಗಿ ಅವರ ಒಂದು ಕಾಲ್ ಕೂಡ ಅದೊಂದು ಶೋಸ್ ಹೌ ಪ್ಯಾಷನೇಟ್ ಹೀಸ್ ಅಬೌಟ್ ದ ಆರ್ಟ್ ಅನ್ನೋದು. ಸೊ ಅದು ಖುಷಿ ಇದೆ. 2 ಫೈಟ್ ತುಂಬ ಎಂಜಾಯ್ ಮಾಡಿ ನಂಗೆ ಸಖತ್ ಖುಷಿ ಆಗುತ್ತೆ. ಲೈಕ್ ಫೈಟ್ಸು ಇದೆಲ್ಲ ಮತ್ತು ಸೂಟ್ ಆಗುತ್ತೆ ನಿಮಗೆ ಆ್ಯಕ್ಚುಲಿ, ಸ್ಕ್ರೀನ್ ಪ್ರೆಸೆನ್ಸ್ ಸೂಟ್ ಆಗುತ್ತೆ. ಇವನ್ ಗುರುದೇವ್ ಹೊಯ್ಸಳದಲ್ಲೂ ಕೂಡ ನೀವು ಒಂದು ಫೈಟಲ್ಲಿ ಇನ್ವಾಲ್ವ್ ಆಗಿರ್ತೀರಾ, ಅಂದ್ರೆ ನಮ್ಗೆ ಅವಾಗ ನೋಡುವಾಗಲೇ ಅನ್ನಿಸ್ತಾ ಇತ್ತು ಅಂದ್ರೆ ಇವ್ರ ಫೈಟಿಗೆ ಸೂಟ್ ಆಗುತ್ತಲ್ಲ, ಈ ಫೇಸ್ ಸೂಟ್ ಆಗುತ್ತೆ. ಬಟ್ ಸ್ಟಿಲ್ ಅದು ನಿಂತ್ಕೊಳ್ಳೋ ಶೈಲಿ ಅದೆಲ್ಲ ನೋಡುವಾಗ ಗೊತ್ತಾಗೋಗುತ್ತಲ್ಲ ಇವ್ರ ಫೈಟಿಗೆ ಸೂಟ್ ಆಗ್ತಾರೆ ಅಂತ. ಆ ಥರ ಹಂಗನ್ಸಿತ್ತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.